ಅವ್ರು ಮಾತಾಡಿ. ಬಂಧುಗಳೇ ನಮಸ್ಕಾರ. ನಾನು ಹನುಮಂತ ಮಟ್ಟೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಇಂದು ನಾನು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂತಹ ಗಾಂಧಿಗಂಜ್ ಪೊಲೀಸ್ ಠಾಣೆ ಬೀದರ್ನಲ್ಲಿದ್ದೀನಿ. ಠಾಣೆ ತೋರಿಸ್ತೀನಿ, ಮಾತಾಡಿ ನಮ್ಮ ಠಾಣೆಯಲ್ಲಿದ್ದೀನಿ. ಇಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಅಂತಂದು ಒಂದು 4 ಚಕ್ರದ ವಾಹನ ಕಾಣಿಸ್ತಾ ಇದೆ. ಇದರ ನಂಬರ್ ನೋಡ್ಬೋದು, KA38G0329. ಬರ್ತೇವೆ ಅಲ್ಲಿಗೆ ಹೋಗ್ತೀವಿ. ಏನಿಲ್ಲ, ಈಗ ಈ ಕಡೆ ಬರ್ರಿ, ನೀವು ಈ ಕಡೆ ಬರ್ರಿ ಹೇಳ್ಕೊಳ್ಳಿ. ಏನು ಒಂದು ನಿಯಮಗಳು ಇರ್ತಾವಲ್ಲ, ನೀವು ಸಾರ್ವಜನಿಕರಿಗೆ ಏನಂತಂದ್ರೆ ಉಲ್ಲಂಘನೆ ಮಾಡಿದಾಗ ನೀವು ಪ್ರಶ್ನೆ ಮಾಡ್ಬೋದು. ನೀವು ಅಲ್ಲ, ಒಂದು ನಿಮಿಷ ಮಾತಾಡೋದು ಸರ್. ಫಸ್ಟ್ ನಮ್ಮ ಸಾಬ್ರು ಇರ್ತಾರ, ನೀವೆಲ್ಲ ಓದೋರು ಇದನ್ನ ಹಂಗೆಲ್ಲ ಮಾಡಬಾರ್ದು. ಅಲ್ಲೋರು ನಮ್ಮ ಸಾಬ್ರು ಇರ್ತಾರ, ಅಲ್ಲಿ ಹೋಗ್ರಿ, ಅವ್ರು ಕರೆದ್ರೆ ನಾ ಹೇಳ್ತೇನೆ. ನಾವು ಹೋಗ್ಲಕ್ ಬರಲ್ಲ. ನೀವು ಬೇಕಾದ್ರೆ ಸರ್ KRS ಅವರು ಲೈವ್ ಮಾಡ್ತಾರೆ, ಬರ್ರಿ ಅಂತ ಹೇಳ್ರಿ. ನಾ ಹೇಳಲ್ರಿ, ಕೆಲಸ ಅಲ್ಲ ಅದು. ಸರಿ ಬಂಧುಗಳೇ, ಏನಿಲ್ಲಿ ಮಾತಾಡಬಾರ್ದು. 4 ಚಕ್ರದ ವಾಹನ ಇದೆ. ಇದು ಗಾಡಿ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಗಾಡಿ ಇದು. ಇದ್ರಾಗ ಸರ್ಕಲ್ ಅವರು ಓಡಾಡ್ತಾ ಇರ್ತಾರೆ. ಸಾರ್ವಜನಿಕರು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ರೆ ಫೈನ್ ಹಾಕಂತ ಅಧಿಕಾರಿಗಳು ಈ ವಾಹನದಲ್ಲಿ ಓಡಾಡ್ತಾರೆ. ಈಗ ಸಂಚಾರಿ ನಿಯಮಗಳಂತಂದ್ರೆ ಒಂದು ವಾಹನಕ್ಕೆ ಸಂಬಂಧಪಟ್ಟಂಥದ್ದು ಗಾಡಿ ರಿಜಿಸ್ಟ್ರೇಷನ್ ಆಗಿದ ನಂತರ ಅದು ಫಿಟ್ನೆಸ್ ಒಂದು ಇಂತಿಷ್ಟು ಅವಧಿ ಅಂತ ಇರ್ತದ. ರೋಡಿಗೆ ಹೋಗೋ ಗಾಡಿಗೆಲ್ಲ ಹಿಡಿದು ನೀವೇನ್ ಮಾಡ್ತೀರಿ? ಅದೇ ನಾವು ಮಾಡ್ಲತ್ತೀವಿ. ತೋರ್ಸ್ರಿ, ಮತ್ತ ತೋರ್ಸ್ರಿ ಸರ್, ತೋರ್ಸ್ರಲ್ಲ. ನಾಗರಿಕರ ತರ ಮಾತಾಡಬಾರ್ದು. ನೀವು ನಾಗರಿಕಲ್ಲ, ನೀವು ಅಧಿಕಾರಿನ ಡಿಪಾರ್ಟ್ಮೆಂಟ್ ಈಗ ನಾವು ಸರ್ ನಾವು ಅನಾಗರಿಕರು, ನೀವು ನಾಗರಿಕರಲ್ಲ. ನೀವು ನಾಗರಿಕರಲ್ಲ. ಇನ್ಸೂರೆನ್ಸ್ ಕಾಪಿ ಒಂದು ನಿಮಿಷ ನಾವು ಮಾತಾಡಿ ಬರ್ತೇವೆ. ಇಲ್ಲಿ ತೋರ್ಸ್ರಿ, ಇನ್ಸೂರೆನ್ಸ್ ಕಾಪಿ ತೋರ್ಸ್ರಿ. ಮಾತಾಡಿ ಬರ್ತೇವೆ. ಕೇಳ್ಬೇಕು, ಯಾರಿಗೆ ಕೇಳ್ಬೇಕು? ಒಂದು ನಿಮಿಷ ಬಂಧುಗಳೇ, ಈಗ ನಮ್ ಗಾಡಿ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ನಾವೆಲ್ಲಿ ಹೋಗ್ಬೇಕು? ನಮಗೆ ಕಳಿಸ್ತೀರಿ? ಜಗದ ಮೇಲೆ ಫೈನ್ ಹಾಕ್ತಾರಲ್ಲ, ಜಗದ ಮೇಲೆ ಫೈನ್ ಹಾಕ್ತಾರಲ್ಲ. ನೀವು ಡಾಕ್ಯುಮೆಂಟ್ಸ್ ಗಾಡಿ ಇಡಬೇಕು. SP ಆಫೀಸ್ನಾಗ ಇಲ್ಲಿ ಓಡಾಡ್ತೀರಿ. ಗೌರ್ಮೆಂಟ್ ವಾಹನ ಇರ್ತದೆ, ಹಂಗೆ ಬರಲ್ಲ. ಗಾಡಿ ಇಡಬೇಕು, ಇನ್ಸೂರೆನ್ಸ್ ಕಾಪಿ ಒಂದ್ ಇಡಬೇಕು. SP ಸರ್ ನೋಡ್ಬೇಕು. ಒಬ್ಬ ವಾಹನ ಚಾಲಕ ಕಾಡ್ರ ಅಂತ ನಾವೇನ್ ಹೇಳ್ತಾ ಇಲ್ಲ ಸರ್. ನೀವು ಅಂಜರ್ ಅಂತ ನಾವ್ ಹೇಳ್ತಾ ಇಲ್ಲ ಸರ್. ತಿಂದು ಬಂದ ಒಂದ್ ನಿಮಿಷ ನಿಂದಿರಲ್ಲ. ನೀವು ಮಾತಾಡಿದ್ರೆ ನೀವು ಮಾತಾಡ್ರಿ. ಅಲ್ಲಿ ತನಕ ನಿಂದಿರಿ ನೀವು. ಗಾಡಿದು ಇನ್ಸೂರೆನ್ಸ್ ಇಲ್ಲ. ಇದು 2011 ಏನಂತಂದ್ರೆ ಇದರ ಇನ್ಸೂರೆನ್ಸ್ ಮುಗಿದೋಗಿದೆ. ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ, ವಾಹನ ಚಾಲಕರು ಒಳಗ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳಿದ್ದಾರೆ, ಅವ್ರ ಸರಿ ಜೊತೆ ಮಾತಾಡ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗೋದಿಲ್ಲ. ಗಾಡಿ ಇಲ್ಲಿದೆ, ಬೇಕಾದ್ರೆ ಅವ್ರು ವಾಹನ ಚಾಲಕರಿದ್ದಾರೆ. ಸರ್, ಈ ರೀತಿ ಯಾರೋ KRS ಪಕ್ಷದವರು ಬಂದು ಈ ರೀತಿ ನಮ್ಮ ಕ್ವಶನ್ ಕೇಳ್ತಾ ಇದ್ದಾರೆ, ಸ್ವಲ್ಪ ಅದಕ್ಕೆ ಏನು ಆನ್ಸರ್ ಕೊಡ್ತೀರಿ ಅಂತ ನೀವು ನಿಮ್ಮ ಹೈಯರ್ ಆಫೀಸರ್ ತಿಳಿಸಬಹುದು. ತೋರಿಸ್ಕೊರಲ್ಲ, ಪೇಪರ್ ವಾಟ್ಸಪ್ನಾಗ ತೋರಿಸ್ಕೊರಿ ಸರ್. ತೋರಿಸಿ ಸರ್, ತೋರಿಸಿ. ಅನಾಗರಿಕಲ್ಲ, ಆಯ್ತು, ಓದಿದ್ದೀನಿ, ಹೋರಾಟ ಮಾಡೇ ಬಂದಿದ್ದನ್ನ. ನಾನೇನು ಅನಾಗರಿಕಲ್ಲ. ಹೋರಾಟ ಮಾಡ್ತೀರಿ ಸರ್, ನಾವು ಬ್ಯಾಡಲತ್ತಿಲ್ಲ. ಹೋರಾಟ ಮಾಡ್ತೀರಿ ಸರ್, ನೀವು ಹೋರಾಟ ಮಾಡ್ತೀರಿ ಸರ್. ನಿಮ್ಗೇನ್ ನಾವು ಇದು ಇನ್ಸೂರೆನ್ಸ್ ಕಾಪಿ ಮಾರ್ಚ್ 2ನೇ ತಾರೀಕು 11ನೇ ತಿಂಗಳು ಮುಗಿದೋಗಿದ್ದು. ಇವರೊಬ್ಬರು ಏನು ವಾಹನ ಚಾಲಕರಿದ್ರೆ ಅವ್ರಿಗೆ ಎಷ್ಟು ತಕಲೀಫಿ ಆಗ್ತದೆ ನೋಡ್ರಿ. ಯಾಕಂತಂದ್ರೆ ಸಾರ್ವಜನಿಕರಿಗೆ ಇವ್ರು ಪ್ರಶ್ನೆ ಮಾಡಬಹುದು. ಇವ್ರು ತಪ್ಪು ಮಾಡಿದಾಗ ಸಾರ್ವಜನಿಕರಿಗೆ ಕೇಳ್ತಾ ಇದ್ದಾಗ ಬಹಳ ತಕಲೀಫಿ ಆಗ್ತದೆ ಇವ್ರಿಗೆ. ಅವ್ರು ಹೋರಾಟ ಮಾಡಿದೆ, ನಾನು ಹರ್ಕಾರಿ ಮಾಡಿದೆ ಅಂತ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡ್ಬೋದು. ಅವ್ರು ಮಾತಾಡೋದು, ಅವ್ರ ವರ್ತನೆ ನೋಡ್ಬೋದು. ಅವ್ರು ಸರ್ಕಾರಿ ನೌಕರರಾಗಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡಿತಕ್ಕಂಥ ಅಧಿಕಾರಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಕೇಳಬಹುದು. ಇಲ್ಲಿ ಇಲ್ಲ ಸರ್, ಇವ್ರು ಏನು ಹೋರಾಟ ಮಾಡಿದೆ, ನಾ ಅದು ಮಾಡಿದೆ ಅಂತ ನೀವು ಸಮಸ್ಯೆನೇ ಅಲ್ರಿ.
ಸಮಸ್ಯೆ ಏನ್ ಅದೇ ನೋಡ್ರಿ. ಅಷ್ಟೇ ಜೋರಲ್ಲಿ ಮಾತಾಡ್ತೀವಿ ಸರ್, ಅಷ್ಟೇ ಜೋರಲ್ಲಿ ಮಾತಾಡ್ತೀರಿ. ಸಾರ್ವಜನಿಕರೊಂದಿಗೆ ಇದೇ ರೀತಿ ಅಲ್ಲ ಜೋರಲ್ಲಿ ಯಾಕೆ ಮಾತಾಡ್ತೀರಿ ಸರ್? ಫಸ್ಟ್ ಅವ್ರಿಗೆ ಕಳಿಸ್ರಿ, ಬರ್ರಿ ಸಮಸ್ಯೆ ಯಾಕಂದ್ರೆ ಸಾರ್ವಜನಿಕರು ಏನಿಲ್ಲ. ಮಾತಾಡ್ಕೋಬೇಕಂತೀರಿ ಫಸ್ಟ್ ಪದ್ಧತಿ ಕಳಿಸ್ರಿ ಸರ್ 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 ಸರ್. ಅದೇ ಹೇಳೋದು ಸರ್, ನಾವು ಹೇಳೋದು ಅದೇ. ಅಷ್ಟು ಹೇಳಿನ ಏನಿಲ್ಲ ಸರ್, ಇದು 2011 ಇದ್ರ ಇನ್ಸೂರೆನ್ಸ್ ಮುಗಿದು ಹೋಗಿದೆ ಸರ್. ನೀನು ನಾನು ಬಂದ್ ಕೇಳಿಯಾ ಸರ್ ಗಾಡಿ ಇಲ್ಲಿತ್ತು, ಕೇಳ್ಬೇಕು ಗಾಡಿ ಇಲ್ಲಿತ್ತು ನಿನ್ನ ಹತ್ರ ಆಟೋ ನೀನು ಸರ್. RT ಅಲ್ಲ, ಸಾರ್ವಜನಿಕ ಸರ್, ಪಬ್ಲಿಕ್. ಎಲ್ಲದ ನಂತರ ಏನು ಸರ್, ಏನ್ ದಾಖಲೆ ಮುಗಿದೋಗುತ್ತೆ ಈ ನಿಂಬಲ್ಲಿ ಇದ್ರೆ ತೋರ್ಸಲತ್ತೀವಿ ಸರ್. ನೀವು ಸಾರ್ವಜನಿಕ ಗಾಡಿ ಹಿಡಿದು ಪ್ರಶ್ನೆ ಕೇಳ್ತಿರಲ್ಲ. ನನ್ನ ಹತ್ರ ಕೇಳ್ತು ಆಯ್ತು ಸರ್, ಅದೇ ತೋರ್ಸಲಂತೀವಿ ಸರ್. ನಾವೇನು ರೋಡ್ ಮುಗಿತ ಲೈವ್ ಮಾಡ್ತೀನಿ, ಯಾವ ಪರ್ಮಿಷನ್ ಕೊಡಂಗಿಲ್ಲ ಸರ್ ಸಾರ್ವಜನಿಕರು ಪಬ್ಲಿಕ್ ಮಾಡ್ಬೋದು ಸರ್. ಯಾಕೆ ಮಾಡ್ಬಾರ್ದು ಅಂತ ಏನಾರ ಆಯ್ತಲ್ಲ ಸರ್ ನಿಮ್ಮಲ್ಲಿ ಆದೇಶ? ಬಂದು ಕೇಳು. ಸರ್ ಒಂದ್ ನಿಮಿಷ, ಸಾರ್ವಜನಿಕರು live ಮಾಡ್ಬೋದು ಅಂತ. ಫಸ್ಟ್ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳು. ಹಾ. ನಿನಗೆ ದಾಖಲೆ ಸಿಗ್ಲಿಲ್ಲ, ರೆಸ್ಪಾನ್ಸ್ ಮಾಡಲ್ಲ, ಆಮೇಲೆ ನೀನ್ ಏನಾದ್ರು ಮಾಡ್ಕೋ. ಆಯ್ತು ಸರ್, ತೋರ್ಸ್ರಿ ಅಂತ ಹೇಳ್ತಾ ಇದ್ದೇವೆ ಸರ್. ನಾವು ಅದನ್ನ ಮಾತಾಡಕತ್ತೀನಿ, ಏನು ಮಾತಾಡತ್ತಿಲ್ಲ ಸರ್. ನಿಮ್ಗೆ ಇವರೇ ವಾದ ಮಾಡ್ತಾ ಇದ್ದಾರೆ, ಇವರೇ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಕೇಳ್ತೇನೆ. ನಿಮ್ಗೆ ಏನ್ ಹೇಳಿದೆ ನಾ ಫಸ್ಟ್ ಸರ್, ಫಸ್ಟ್ ಹೇಳಿದ್ರೆ ಸರ್ ಅವಾಗ ಅಧಿಕಾರಿ ಇರ್ತಾರ. ಸರ್ ನೀವು ಸಾರ್ವಜನಿಕರು 4-wheeler ಗಾಡಿ ತರ ಹೊತ್ತಿನಾಗ ನೀವು ಡ್ರೈವರೇ ಕ್ವಶನ್ ಮಾಡ್ತೀರಿ, ಒಳಗಿದ್ದಂತ ಜನಗಳಿಗೆ ಕ್ವಶನ್ ಮಾಡ್ತೀರಿ ಸರ್. ನಾವು ಡ್ರೈವರ್ ಯಾರು ವಾಹನ ಚಾಲಕ ಇರ್ತಾರೆ ಅವರಿಗೆ ಪ್ರಶ್ನೆ ಕೇಳಬೇಕು ಸರ್ ನೀವು. ಚೆಕ್ ಮಾಡಕ್ ಹೇಳ್ತೀವಿ. ಹಾ ಸರ್, ಅವಾಗ ಚೆಕ್ ಮಾಡ್ತಾರ. ಹಾ. ಏನ್ ಪೊಲೀಸ್ ಸ್ಟೇಷನ್ ಬಂದಿಲ್ಲ, ಅಲ್ಲ ನೀವು ಕೇಳಬೇಕಾಗ್ತದ್ರೆ ಯಾರಿಗೆ ಸರ್? ಪೊಲೀಸ್ ಸ್ಟೇಷನ್ ಬಂದಿಲ್ಲ. ಹಾ. ಬಂದ್ ನನ್ ಕೇಳು. ಅಲ್ಲ ನಿಮಗೆ ಕೇಳ್ಬೇಕಂದ್ರೆ ಇದ್ರಾಗ ನೀವೇ ಬಂದಿರ ಅಂತ ನನಗೆ ಹೆಂಗ್ ಗೊತ್ತಾಗ್ಬೇಕು ಸರ್? ಇದ್ರೊಳಗೆ ನೀವೇ ಬಂದಿರ ಅಂತ ನನಗೆ ಹೆಂಗ್ ಬಾಯಿಗೆ ಗೊತ್ತಾಗ್ಬೇಕು? ಹೆಂಗ್ ಬಂದ್ ಸರ್ಕಲ್ ಅಂತ ಹೇಳಿ. ಇಲ್ಲ, ನೀವು ಇದ್ರಾಗ ಬಂದಿರ ಅಂತ ನನಗೆ ಹೆಂಗ್ ಗೊತ್ತಾಗ್ಬೇಕು? ಇವರು ಸಿಕ್ಕೋರಿಗೆ ಗಾಡಿಗಳು ಹಿಡಿದು ಇದು ಮಾಡ್ಲಾಕ ಬರ್ತಾವ್ರಿ. 2011 ಮುಗಿದದ್ದು. ಇವ್ರಿಗೆ ಏನು ನ್ಯಾಯ ಇದು ಇಲ್ಲೇನು, ರೂಲ್ಸ್ ಏನು ಇಲ್ಲ. ಕೇಳ್ತಾ ಇದ್ದೇವೆ, ನಾವು ಸ್ಟಾರ್ಟೇ ಮಾಡಿದ್ದೇವೆ. ಹೇಳ್ಬೇಕು ಮತ್ತೆ, ಬಂದ್ ಭೇಟಿಯಾಗಲ್ಲ. ಹೇಳ್ಬೇಕು ಮತ್ತೆ, ಮುಗಿಸ್ಬೇಕು. ಅವ್ರು ಮುಗಿಸ್ಬೇಕು, ಅವ್ರು ಬೆಳೆಸ್ಲತ್ತಾರಲ್ಲ. ಅಲ್ಲಲ್ಲ ನಿಮ್ಮ ಸಾಹೇಬ್ರೆ ಬೆಳೆಸ್ಲತ್ತಾರಲ್ಲ. ನಿನ್ನೆ ಹಿಡಿದು ಅವ್ರ ಜೊತೆ ವಾದ ಮಾಡಿ. ಇದು ಈಗ ಪಬ್ಲಿಕ್ ಸಂಬಂಧ ಏನ್ ನೀವು ವಾಹನ ಚಾಲಕರಿಗೆ ಸಂಬಂಧಪಟ್ಟಿದ್ದು ಡ್ರೈವರ್ ಪ್ರಶ್ನೆ ಮಾಡ್ತೀರಿ. ನಾವು ನಿಮ್ಮಿಂದ ಡ್ರೈವರಿಗೆ ಪ್ರಶ್ನೆ ಮಾಡಿದ್ದೇವೆ. ಸರ್ ಅಂದು ನನ್ನ ಹೆಸರು ಹನುಮಂತ ಮಟ್ಟ ಸರ್. ಎರಡ್ ಸಲ ಬಂದಿ ನನ್ನ ಹತ್ರ. ಬಂದಿದ್ದಾರೆ ಸರ್. ನಾ ಎರಡ್ ಸಲ ಬಂದಿ. ಒಂದು ಸರಿ ಬಂದಿದ್ದಾರೆ ಸರ್. ನಿನಗೆ ಏನ್ ರೆಸ್ಪಾನ್ಸ್ ಮಾಡಿಲ್ಲ, ಮಾಡಿದ್ರಿ ಮತ್ತೆ ಈಗ ಯಾಕೆ ಬಂದಿಲ್ಲ? ಸರ್. ಅಲ್ಲ ನೀವಿದ್ರೆ ಬಂದಿರ ಅಂತ ನನಗೆ ಗೊತ್ತಾರೆ. ಇದು ಟ್ರಾಫಿಕ್ ಸರ್ಕಲ್ ಗಾಡಿ. ಟ್ರಾಫಿಕ್ ಇರ್ಲಿ, ಯಾರಲ್ಲಿ ಒಳಗೆ ಆಫೀಸರ್ ಇರ್ತಾರ. ಇಲ್ಲ ಹೌದು ಸರ್, ಟ್ರಾಫಿಕ್ ಸರ್ಕಲ್ ಅವ್ರ ಗಾಡಿ ಅಲ್ಲ ಸರ್ ಇದು. ಸರ್ಕಲ್ದ ಅಲ್ಲ, ಹಾ. ಸರ್ಕಾರಿ ಗಾಡಿ. ಸರ್ಕಾರಿ ಗಾಡಿ ಹೊತ್ತು. ಟ್ರಾಫಿಕ್ ಸರ್ಕಲ್ ಓಡಾಡ್ತಾರ, ನಾನು ಓಡಾಡ್ತಾನೆ, ಮತ್ತಾರು ಓಡಾಡ್ತಾರೆ. ಸರ್ ಈಗ ನಮ್ಗೇನು ವಾದ ನಿಮಿಷ ಮಾಡ್ಬೇಕಂತ ಇದಕ್ಕೆ ಇನ್ಶೂರೆನ್ಸ್ ಖಾತೆ ಆಯ್ತಾ ಅಥವಾ ಇಲ್ಲ? ಇಲ್ಲ ಸಾಬ್ರು ಇರ್ತಾರ, ಒಳಗೆ ಹೋಗಿ ಕೇಳ್ರಿ. ಅವ್ರು ಕರೆದ್ರ ಅಂದ್ರೆ ತಂದು ಈಗ ನಾವು ನಿಮ್ಗೆ ಕೇಳ್ತಾ ಏನ್ ಇದೊಂದ್ ದೊಡ್ಡ ಶಾಲೆ ತರ ಆಯ್ತಾ? ನೀನ್ ಬಂದ್ ಅದು ಇದ್ದೀವಿ. ಸೌಜನ್ಯದಲ್ಲಿ ಯಾವ ರೀತಿ ಮಾತಾಡ್ಬೋದು ಈ ಪಲ್ಕೋರ್ ಕಷ್ಟ ಏ ವಿಮಾನ ಸರ್ ಹೇಳ್ಕೊರಿ. ಅದು ನಿಮ್ಮ ಎದುರು ಸಾರ್ವಜನಿಕರಿಗೆ ಅವಾಜ್ ಹಾಕ್ತಾರಂದ್ರೆ ನೀವು ಇದ್ದಾಗ ಯಾರು ಸಾಬ್ರೆ ತರ ಹೋಗ್ಬೇಕಂತ ಹೇಳಿನಿಲ್ಲ ನಿಮ್ಗೆ. ಅವ್ರಿಗೆ ಫಸ್ಟ್ ಬಾಯ್ ಬಂದ್ ಸರ್, ಫಸ್ಟ್ ಅವ್ರು ಬಾಯ್ ಬಂದ್ ಮಾಡಿ. ನೀನು ನನ್ನ ಹತ್ರ ಬಂದ್ ಕೇಳ್ಬೇಕು. ಸರ್ ಮಾತಾಡ ಒಳಗೆ ಬರೋರು ಇದ್ದಿದ್ದೇವು. ಇವ್ರು ಅಷ್ಟು ಗುಲ್ಲ ಹತ್ತಿರ ನೀವು ಹೊರ ಬರಪ್ನೆ ಮಾಡಿದ್ರೆ ಇವರೇ ಲೈವ್ ಚಾನಲ್ ನೀವು ಕೇಳಬಹುದು. ನೀವು ಅದು ಕೇಳ್ರಿ, ಯಾರಿಗೆ ಹೈಲೈಟ್ ಮಾಡಿದ್ರೆ ಕೇಳಬಹುದು ನೀವು. ಡಬಲ್ ಡಬಲ್ ನಾನು ಹೋಗಿ ಕರ್ಕೊಂಡ್ ಬರ್ಬೇಕಂತ ಇವ್ರು ಹೇಳ್ತಾರ. ನನ್ನ ಕರ್ಕೊಂಡ್ ಬರ್ಬೇಕಾ? ಮತ್ತೆ ಗಾಡಿ ನಡೆಸೋರು ಯಾರು ಸರ್? ಡ್ರೈವಿಂಗ್ ಸ್ಟೇರಿಂಗ್ ಈಗ ಸರ್ ಸ್ಟೇರಿಂಗ್ ಮೇಲೆ ಕುಂತಿ ಸರ್ ಮಾಡಿದ್ರು ಸರ್ ಸರ್ ಈಗ ಮುಗಿಸ್ರದು. ಕರ್ಕೊಂಬರಕ್ ನೀರು ಈಗ ನಿಮ್ ಗಾಡಿ ಇನ್ಸೂರೆನ್ಸ್ ಅದನ್ನ ಅಥವಾ ಇಲ್ಲ? ನಿಂದ್ರಿ. ಒಂದೇ ಓ ಇವ್ರಿ ಅಧ್ಯಕ್ಷರೇ, ತೋರಿಸ್ಬೇಕು. ಅಧ್ಯಕ್ಷರೇ ನಿಂದ್ರಿ ಒಂದೇ ನಿಮಿಷ. ಸರ್ ನಿಮ್ ಗಾಡಿ ಇನ್ಸೂರೆನ್ಸ್ ಅದನ್ನ ಅಥವಾ ಇಲ್ಲ ಅದನ್ನ ತೋರ್ಸ್ರಿ, ತೋರ್ಸ್ರಿ. ಇಲ್ಲ ಅಲ್ಲೋ ನನಗೆ ತೋರ್ಸ್ಬೇಕಂತ ಮತ್ತೆ ತೋರಿಸ್ತೀರಿ. ಸಾರ್ವಜನಿಕರಿ ನಾವು ಸಾರ್ವಜನಿಕರು ಆಟಿಗೆ ತೋರ್ಸ್ಬೇಕಂತಿಲ್ಲ ಸರ್. ಸಾರ್ವಜನಿಕರು ನಾವು ನಮಗೂ ತೋರ್ಸ್ಬೇಕು. ನೀವು ನೀ ಯಾರು ಅಂತ ಅಲ್ಲ, ರೀತಿಯಿಂದ ಬಂದು ಕೇಳಿದ್ರೆ ಸ್ವಲ್ಪ ಕೇಳೋ ರೀತಿಯಿಂದ ಕೇಳ್ತಾ ಇದ್ದೀವಿ ಸರ್ ನಾವು. ಲೈವ್ ಬೇಕಲ್ಲ ಲೈವ್ ಇದ್ರೆ ಏನಾಗ್ತದ? ಅದು ಚಾಲ ಇದ್ರೆ ತೋರಿಸ್ರಿ ಸರ್. ನಾವು ಅದಕ್ಕೆ ಇದು ತೋರ್ಸ್ರಲ್ಲ ನೋಡಮ್ ಸರ್. ಬಾ ಒಳಗ್ ಬಾ ಕೂತು ನೀನ್ ನಾನು ಬಂದ್ ಕೇಳ್ಬೇಕಾಯ್ತು. ನೀ ಕರ್ಕೊಂಬಂದ ಕೇಳಿದೆ ಅವ್ನಿಗೆ. ಸರ್ ಒಂದ್ ನಿಮಿಷ. ಸೈಬರ್ ಬಲ್ ನಾಟ್ರಿ ಅಂದ್ರೆ ಕರ್ಕೊಂಡು ಬರ್ರಿ ಎಂದು ಕೇಳ್ರಿ. ನಡೀರಿ ಅಂದಾರಲ್ಲ. ಲೈವ್ ಚಾಲದ ನಮ್ಮ ಮತ್ತೆ ಏನ್ ಡಿಸ್ಕಸ್ ಆಗಿದೆ? ನೀವು ಲೈವ್ ಚಾಲದ ಇನ್ಸೂರೆನ್ಸ್ ಇಲ್ಲ ಅದಂತ ಹೇಳಿದ್ರೆ ಅವ್ರು ಕರೀತಾರ, ನಾ ತರ್ತೀನಿ ಅಂತ ಅಲ್ಲ ರೀ ನಾ ಬರಲ್ಲಂಗ. ಡ್ರೈವರ್ ಇವ್ರೆ ಸರ್ ಲೈವ್ ಚಾಲ ಡ್ರೈವರ್ ಅವ್ರೆ ಇವತ್ತಿನ ನಾಳೆ ಚೆಕ್ ಡ್ರೈವರ್ ಅವ್ರೆ ಅವರು ಕರ್ಕೊಂಬ ಅಲ್ಲಕ್ಕೆ ಏನದು KRS ಕರ್ಕೊಂಬ ಅಂತ ಅಂದಲ್ಲತ್ತಾರ ಸರ್. ನಾ ಹೇಳಿ ಲೈವ್ನಾಗದ. ಓ ಅಣ್ಣ ಸಾಲ ಯಾಕೆ ಡಿಗ್ರಿ ಒಂದ್ ನಿಮಿಷ ನಾವು ಅಧಿಕಾರಿ ಸರಿ ಮಾತಾಡ್ತಾ ಹಿಂದೆ ಅಲ್ಲ ಸರ್, ಯಾವಾಗನು ರೋಡ್ ಮೇಲೆ ನಿಂತು ಜನಂದ್ರಿ ಈಗ ನಾವು ಒಳಗ್ ಬರ ಅನ್ಕೊಂಡಿ ಸರ್. ಅಷ್ಟೊಳಗೆ ನೀವು ಬಂದ್ರಿ, ಇವ್ರು ಮಾತಾಡ್ತಾರ ಅಂದ್ರ ಮತ್ ನನಗೆ ಅದ್ರಾಗ ಅದಲ್ಲ ವಿಡಿಯೋದಾಗ ಎಲ್ಲ ಇಲ್ಲೇ ಎರಡೆರಡು ಮಾತು ಯಾಕೆ ಹೇಳ್ತೀರಿ? ನಮಗ್ ಪ್ರಶ್ನೆ ಎರಡೆರಡು ಮಾತು ಯಾಕೆ ಹೇಳ್ತೀರಿ ನೀವು?
ಏನ್ ಎರಡು ಮಾತಾಡ್ದೆ ಏನಂದ್ರು ಮತ್ತ ಅವಾಗ ಏನ್ ಆವಾಜ್ ಹಾಕ್ಲತ್ತೀರಿ ನೀವೇನ್ ಧಮಕಿ ಹಾಕ್ಲತ್ತೀರಿ ನೀವ್ ಒಟ್ಟು ಆವಾಜ್ ಮಾಡ್ಲಾಕ ಮತ್ತೆ ಏನ್ರಿ ಅದು ಏನ್ ಮಾತಾಡೋದು ಮಾತಾಡೋದು ಎಸ್ ಪಿ ಸರ್ ಮುಂದೆ ಕೂಡಾರಿ ಏನ್ ಇವ್ರದ್ದು ಬಡತನ ಇದೆ ನೋಡಿ. ಅಲ್ಲ ಸರ್ ಅದನ್ನ ಅಥವಾ ಇಲ್ಲ ಅಷ್ಟೇ ಅದಂದ್ರೆ ತೋರ್ಸ್ರಿ ಇಲ್ಲಾಂದ್ರೆ ಬಿಡ್ರಿ ಮುಗೀತು ಅಷ್ಟೇ ಯಾಕೆ ಮಾತಾಡೋದು ಸರ್ ನಮಗ್ ಬೇರೆ ಮಾತು ಬೇಕಾಗಿಲ್ಲ. ಈಗ ಮುಗಿಸ್ರಿ ಮಾತು ಬೇಕಾಗಿಲ್ಲ. ನೀವು ಹೋಗ್ರಿ ನೀವು ಕಡೆ ಬರ್ರಿ ನೀವು ಮಾತಾಡ್ರಿ ನೀವು ಹೋಗ್ರಿ ಸರ್ ನೀವು ಹೋಗ್ಬೋದು ಹೋರ್ ಸರ್ ನೋಡ್ಬಹುದು ಏನು ನೀವು ಹೋರ್ ಸರ್ ನೀವು ಹೋರಿ ಹಾ ಹೇಳ್ರಿ ಇಲ್ಲ ಸರ್ ಅಂದ್ರೆ ನೀವು ಸೈಡಿಗೆ ಆಗ್ರಿ ಹೋಗ್ಲತ್ತಾರ ಹೋಗ್ಲಿ ಹೇಳತ್ತೀವಿ ಹೋಗ್ರಂದ್ರೆ ನಿಮ್ಗೆ ಹೋಗ್ರಲ್ಲತ್ತೀವಿ ಸರ್ ನಾವು ಅಟ್ಟ ಮಾತಾಡೋದು ಜಾಸ್ತಿ ಸರ್ ಮಿಸ್ಗಡ್ ಮಾಡಬೇಡ್ರಿ ಮಾಡತ್ತಿಲ್ಲ ನೀವು ಊರಂದ್ರೆ ಏನು ನಿಮ್ಮ ಮನೆ ಸರ್ ನಾವು ಕೇಳಿದ್ದು ನಮಗ್ ಆಯ್ತಾಯ್ತು ನಿಂದ್ರಿ ಸರ್ ನಿಂದ್ರಿ ನಿಂದ್ರಿ ಆಯ್ತಾಯ್ತು ಸರ್ ಆಯ್ತು ಮಾತಾಡ್ಸಲ್ಲ ತೋರ್ಸ್ಬಾ ನೋಡ್ ಬಾ ನೀನು ತಗೋರಿ ಫೋಟೋ ಹೇಳಿ ಸರ್ ನಿನಗೆ ಯಾಕೆ ವಿಡಿಯೋ ಮಾಡಿ ಫೋಟೋ ಗೀಟ ಇಲ್ಲ ಓನ್ಲಿ ನೋಡ್ರಿ ಅಷ್ಟೇ ನೋಡ್ಬಾ ಲೈವ್ ಸರ್ ನನಗೆ ಬೇಕಾಗಿಲ್ಲ ಅದು ಲೈವ್ ನಿನಗೆ ಕೊಡ್ರಿ ಸರ್ ಮತ್ತೆ ಬರ್ರಿ ಇಲ್ಲಿ ಬರ್ರಿ ನೋಡ್ಬಾ ನೋಡ್ರಿ ತೋರ್ಸ್ರಿ ನೋಡ್ರಿ ಈಗ ತೋರ್ಸ್ರಿ ಈಗ ಮೊಬೈಲ್ ಹಿಡಿದು ತೋರ್ಸ್ರಿ ಸಾರ್ವಜನಿಕರಿಗೆ ತೋರ್ಸಿರೋದು ನೋಡ್ಬಾ ಇಲ್ಲ ಲೈವ್ ಚಾಲು ಇರುತ್ತೆ ಸರ್ ನಾವು ಲೈವ್ ತಗೊಂಡು ನಿನ್ ಲೈವ್ ಕೊಡಕ್ ನಾನು ಪ್ರಶ್ನೆ ಮಾಡೋದಿಲ್ಲ ಆಯ್ತು ಸರ್ ಇರ್ಲಿ ಬಿಡ್ರಲ್ಲ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದಾರೆ ಇರ್ಲಿ ಬಿಡ್ರಿ ವಿಡಿಯೋ ಮಾಡ್ಕೋತಿಲ್ಲ ಲೈವ್ ಚಾಲು ಐತೆ ಮಾಡ್ಕೋ ನೀ ನೋಡ್ಬೋದು ನೋಡ್ತೇವೆ ಸರ್ ಅದ್ರಲ್ಲಿ ತೋರಿಸ್ತೀವಿ ನೋಡ್ಬಾ ಇಲ್ಲಿ ಸರ್ ಸಾರ್ವಜನಿಕರಿಗೆ ತೋರ್ಸ್ಬಿಟ್ಟು ನಾವು ನೋಡೋದಲ್ಲ ನೋಡ್ಬಾ ಆಯ್ತು ಇರ್ಲಿ ಬಿಡ್ರಲ್ಲ ಮತ್ತ ಬಂಧುಗಳೇ ಸರ್ ಇರ್ಲಿ ಬಿಡ್ರಿ ಈ ಕಡೆ ಬರ್ರಿ ಬಂಧುಗಳೇ ಮಾತಾಡ್ರಿ ನೀವು ಮಾತಾಡ್ರಿ ಇಲ್ಲಿ ನೋಡ್ಬೋದು ನೀವು ಮಾತಾಡ್ರಿ ಈ ಕಡೆ ಸೈಡ್ ಮಾತಾಡ್ರಿ ನೀವು ಮಾತಾಡ್ರಿ ಏನ್ ಇವರು ಒಬ್ಬ ಅಧಿಕಾರಿಯಾಗಿ ಇನ್ಸೂರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಕೈಯಲ್ಲಿ ಕೊಡ್ತಾ ಇಲ್ಲ ಅದು ಡೇಟ್ ತೋರಿಸ್ತಾ ಇಲ್ಲ. ಒಂದು ವೇಳೆ ಅದರಲ್ಲಿ ಇನ್ಸೂರೆನ್ಸ್ ಕರೆಕ್ಟ್ ಇದ್ರೆ ಅವ್ರು ಲೈವ್ದಲ್ಲಿ ತೋರಿಸ್ಲಿ. ಯಾಕಂದ್ರೆ ಅದ್ರ ಕಡೆದು ಬಂಧುಗಳೇ ನೋಡ್ಬೋದು ಲೈವ್ ನಲ್ಲಿ ಯಾವ ರೀತಿ ಡಿಸ್ಕಸ್ ಆಗ್ತಾ ಇದೆ ಮತ್ತ ಆ ಅಧಿಕಾರಿಗಳು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಎಂಬಂತದ್ದು ಕೂಡ ಅಂತಂದ್ರೆ ನೋಡ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯ ಕುರಿತು ಲೈವ್ ಏನಂತಂದ್ರೆ ಇಲ್ಲಿ ಸತ್ಯ ಅಸತ್ಯ ಕಡಿದೆ ಅಂದ್ರೆ ನಾವು ಲೈವ್ ಮಾಡ್ತಾ ಇದ್ದೇವೆ. ಇದೇನಂತಂದ್ರೆ ನಾವು ಎಸ್ ಪಿ ಸರ್ ಜೊತೆಗೆ ನಾವು ಹೋಗಿ ಚರ್ಚೆ ಮಾಡ್ತೇವೆ. ಒಂದು ವೇಳೆ ನಾವೇನಾರ ಇವರಿಗೆ ಉಲ್ಟಾ ಸೀದಾ ಬೇರೆ ವಿಷಯ ಕಡಿದು ನಾವೇನಾರ ಮಾಡಿದ್ರೆ ನಮ್ಮಲ್ಲಿ ಏನಾರ ಕ್ರಮ ತಗೋಬೇಕು. ಒಂದು ವೇಳೆ ನಾವು ಕೇಳಿನಂಥ ಪ್ರಶ್ನೆಗೆ ಇವ್ರು ಆನ್ಸರ್ ಕೊಡ್ತಾ ಇಲ್ಲ ಅಂತಂದ್ಮೇಲೆ ಇವ್ರ ಮೇಲೆ ಅಂದ್ರೆ ಏನು ಎಷ್ಟು ಕ್ರಮ ತಗೋತಾರೆ ತಗೋಬೇಕು. ನಮ್ಮ ಪ್ರಶ್ನೆ ಅಷ್ಟೇ. ನಾವು ಪಬ್ಲಿಕ್ ಇದ್ದೇವೆ, ನಮ್ಮ ತೆರಿಗೆ ಹಣದಿಂದ ಗಾಡಿ ಖರೀದಿ ಮಾಡಿದ್ದೇವೆ, ಆದ್ರೂ ಇನ್ಶೂರೆನ್ಸ್ ಪೇಪರ್ ಅಂದ್ರೆ ತೋರ್ಸು ಅಂತ ಹೇಳ್ತಾ ಇದ್ದೇವೆ. ಒಂದು ವೇಳೆ ಈ ಗಾಡಿ ಹೋಗಿ ಸಾರ್ವಜನಿಕರಿಗೆ ಯಾರಿಗೋ ಆಕ್ಸಿಡೆಂಟ್ ಆದಾಗ ಇದು ಇನ್ಶೂರೆನ್ಸ್ ಹ್ಯಾಂಗ್ ಪಾಸ್ ಆಗ್ತದ? ಸಂಚಾರಿ ನಿಯಮ ಪಾಲನೆ ಮಾಡ್ತಕ್ಕಂಥ ಅಧಿಕಾರಿಗಳು ಇವತ್ತು ಸಂಚಾರಿ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಕೇಳಿದ್ರೆ ಏನಂತಾರೆ ಅವ್ರಿಗೆ ಬಹಳ ಅಂದ್ರೆ ಅದು ನಾವು ಕೇಳಂತ ಪ್ರಶ್ನೆ ತಪ್ಪು ಅನಿಸ್ತದ. ಹಾಗಾಗಿ ಅವ್ರಿಗೆ ಏನಾದ್ರು ಬಹಳ ರೋಷು ಮತ್ತೆ ನಿಮ್ಮದೇ ನೀವು ಕೇಳಂತ ತಪ್ಪು ಅಂಬಂತ ಬಟ್ ಏನಾದ್ರು ವಾಪಸ್ ತಿರುಗಿ ತೋರಿಸ್ತಾರೆ ಅವರು. ಈಗ ಅವ್ರು ತೋರ್ಸಂಗಿಲ್ಲ ಅಂತ ಇರ್ಲಿ ಬಿಡ್ರಿ ತೆಗೀರಿ ಗಾಡಿ ತೆಗೀರಿ. ಏನು ಹೇಳ್ತಾ ಇಲ್ಲ ಸರ್, ನಿಮ್ ಎದುರೇ ಮಾತಾಡ್ತಾ ಇದ್ದಿಲ್ಲ, ಏನು ಮಿಸ್ಗೈಡ್ ಮಾಡ್ತಾ ಇಲ್ಲ ಸರ್. ಯಾರು ಮಾತಾಡಿದ್ರು ಸರ್? ಕೈದಲ್ಲಿ ಕೊಡ್ತಾ ಇಲ್ಲ ಕೈಗೆ ತಗೋರಿ. ನಾನು ನಿನಗೆ ಪ್ರೆಸ್ ಮಾಡಕ್ ಬಂದಿಲ್ಲ, ನೀನು ತೋರಿಸ್ತೀಯ ನೋಡ್ತೀಯ ತೋರ್ಸ್ಕೊಂಡು ಹೋಗು. ಅದು ವಿಡಿಯೋ ಗಿಡಿಯೋ ಸರ್ ಈಗ ನಿಮ್ಮ ಕೈಯಾಗಿದ್ರೆ ನಾ ಹೆಂಗ್ ನೋಡಿ ಅದ್ರ ಮುಖ ಅದ್ರ ಮುಖ ಕಾಣುತ್ತೆ. ಒಂದ್ ನಿಮಿಷ ನಾವು ಲೈವ್ ನಾಗ ನೋಡ್ತೀವಿ. ಲೈವ್ ತೋರ್ಸಲ್ಲ ನಾನು. ಇರ್ಲಿ ಬಿಡ್ರಿ ಸರ್, ಈಗ ವಾದ ಯಾಕೆ ಸರ್ ನೀವು ತೋರ್ಸಲ್ಲ? ಇರ್ಲಿ ಬಿಡ್ರಿ ಸರ್, ಇರ್ಲಿ ಬಿಡ್ರಲ್ಲ ಸರ್ ತೋರ್ಸಲ್ರಲ್ಲ, ಇರ್ಲಿ ಬಿಡ್ರಿ. ಇರ್ಲಿ ಬಿಡ್ರಲ್ಲ, ನಾವೇನಲ್ಲತ್ತೀವಿ ನಿಮ್ಗ ವಾದ ಯಾಕೆ ಬಂತು? ಇರ್ಲಿ ಬಿಡ್ರಲ್ಲ, ವಾದ ಬೇಡ ವಾದನೆ ಬೇಡ, ಇರ್ಲಿ ಬಿಡ್ರಿ ಸರ್. ಯಾಕೆ ಸುಮ್ನೆ ವಾದ ಯಾಕೆ? ಇರ್ಲಿ ಅಂದ್ರೆ ಇರ್ಲಿ, ಮುಗಿತಲ್ಲ ಅಷ್ಟೇ. ನಾವೇನ್ ನಿಮ್ಗೆ ತೋರ್ಸಿ ಅಂತಾರ ಅಂತ ಇಲ್ಲಲ್ಲ. ನೋಡ್ರಿ ಗಾಡಿ ತೆಗರ್ ತೆಕ್ಕೋರ್ ಗಾಡಿ ತೆಕ್ಕೋರ್ ಆಯ್ತು ಇರ್ಲಿ ಬಿಡಿ. ಗಾಡಿ ಹೊರತ ಕಡೆ ಇದ್ಮೇಲೆ ಲೈವ್ ಬೇಡ ಈಗ ನಿಮ್ಮ ಗಾಡಿ ಸಾಗರ್ ಈ ಸರ್ ಹಿಡ್ಕೋರ್ ಗಾಡಿ ತೆಗಿತಾನ ತೆಗೆಸ್ತಾನ ಇದು ಲೈವ್ ಹಂಗೆ ಹಿಡ್ಕೋರ್. ಗಾಡಿ ಇದು ಹಿಡ್ಕೋರ್, ಅವ್ರು ತೆಗಿತಾರ, ನಾ ಗಾಡಿ ತೆಗಿತೇವೆ ಹೊರಕ ಹೇಳ್ತಾನೆ ಹಿಡ್ಕೋರಿ ಅಂತ. ಬಂದ್ ಮಾಡಿದೆ ಅಂದ್ರೆ ಠಾಣದ ಮತ್ತೆ ಇವ್ರು ಜಗಳ ಅಂತೇಳಿ ಇದು ಮಾಡ್ತಾನೆ. ಆಮೇಲೆ ಚಾಲು ಇರಂಗೆ
ಕೊಡ್ತೇವೆ. ಇಲ್ಲಿಗೆ ಈ ಲೈವನ್ನು ಮುಕ್ತಾಯ ಮಾಡಲಾಗ್ತದೆ. ನೋಡ್ಬೋದು ಸಾರ್ವಜನಿಕರ ಜೊತೆ ಯಾವ ರೀತಿ ಪೊಲೀಸ್ ಸಿಬ್ಬಂದಿಯವರು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು. ಅಲ್ಲ, ದಾಖಲಾತಿ ತೋರಿಸಿ ಅಂದಾಗ ನೀವು ಯಾರು ಕೇಳಲಿಕ್ಕೆ ಅಂತ ಹೇಳ್ತಾರೆ. ನಾವಿಲ್ಲ ಅಂದ್ರೆ ಮತ್ತಾರು ಕೇಳ್ಬೋದು ಸ್ವಾಮಿ. ಅವರು ನೋಡೋಣ, ಎಸ್ ಪಿ ಅವರಿಗೆ ಮಾತಾಡಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನಾಗ್ತದೆ ಅಂತಕ್ಕಂಥದ್ದನ್ನು ನೋಡೋಣ. ಅಲ್ಲಿವರೆಗೆ ಈ ಲೈವನ್ನು ಕ್ಲೋಸ್ ಮಾಡಲಾಗ್ತದೆ. ಜೈ ಹಿಂದ್, ಜೈ ಕೆ ಆರ್.